ಒಳ್ಳೆ ತಡಿದೆ ಹೋದ್ರೆ ಅದಕ್ಕೆ ಅರ್ಥ ಏನಿದೆ ಅಂತ ನಾನು ಕೇಳ್ಬೇಕಾಯ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಪೂರ್ತಿ. ಅದರಿಂದ ಸ್ವಲ್ಪ ನಾವು ಯಾರಿಗೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿಲ್ಲ. ನಾನು DYSP ಮಾತಾಡಿದ್ದೀನಿ, ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿದ್ದೀನಿ, ಸಬ್ ಇನ್ಸ್ಪೆಕ್ಟರ್ ಮಾತಾಡಿದ್ದೀನಿ. ಈಗ SP ಅವರಿಗೆ ಫೋನ್ ತಗೊಂಡು ನಾವು ನಿನ್ನೆಯಿಂದ ನೋಡ್ತಾ ಇದ್ವಿ, ಫೋನ್ ಸಿಕ್ಕಿಲ್ಲ ನಮಗೆ. DYSP ಅವರು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರಿಂದ ಇವತ್ತು ನಮಗೆ ಒಂದು 10 ನಿಮಿಷ 20 ನಿಮಿಷ ವೆಹಿಕಲ್ಗಳು ತಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಆವಾಗ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ನಾನು ಈಗಾಗಲೇ ಮಲ್ಲಿಕಾರ್ಜುನ್ ಅವರು ಈಗ ಯಾರು ಗಣಿಗಾರಿಕೆ ಮಂತ್ರಿಗಳು ಅವ್ರ ಹತ್ರನೂ ದಾವಣಗೆರೆಗೆ ಹೋಗಿ ಸ್ವಾಮೀಜಿಯವ್ರ ಕೈಯಲ್ಲಿ ಮಾತಾಡಿಸಿ ಅವ್ರಿಗೂ ನಾವು ಅಲ್ಲಿ ಒಂದು ಅರ್ಜಿಯನ್ನ ಕೊಟ್ಟಿದ್ದೀವಿ. ಸ್ವಾಮಿ, ಈ ಗಣಿಗಾರಿಕೆ ಏನಾದ್ರು ಮಂಜೂರಾಗಿದ್ರೆ ದಯಮಾಡಿ ಅದನ್ನ ಪರಿಹರಿಸಿ. ಪೂಜ್ಯ ಸ್ವಾಮೀಜಿಯವರು ಬಂದಿದ್ದಾರೆ. ಶ್ರೀ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರಿಗೆ ಜೈ, ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವ್ರಿಗೆ. ದೊಡ್ಡಸಟ್ಟಿಗೆರೆಯಲ್ಲಿ ಹತ್ರದ ತೆಗೆತಿರುವಂತಹ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರ ಇದೆ. ಒಂದು ಕಡೆ ಆದಿಚುಂಚನಗಿರಿ ಸಂಸ್ಥಾನ ಮಠ, ಮತ್ತೊಂದು ದೊಡ್ಡಸಟ್ಟಿಗೆರೆಯ ರಂಗನಾಥ ಸ್ವಾಮಿ ಮತ್ತು ಮಾದೇಶ್ವರ ದೇವಸ್ಥಾನಗಳಿರೋದರಿಂದ ಗಣಿಗಾರಿಕೆ ಎಂಬುದೊಂದು ಯಾವ ದೃಷ್ಟಿಯಿಂದ ಮಾಡ್ತಾರೋ, ಯಾರಿಗೆ ಲಾಭ ಆಗೋದಕ್ಕೆ ಮಾಡ್ತಾರೋ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಖಂಡಿತವಾಗಿ ಈ ಭಾಗದಲ್ಲಿ ಮಾಲಿನ್ಯ ಹೆಚ್ಚಾಗ್ತಾ ಇರೋದರಿಂದ ಖಂಡಿತವಾಗಿ ಒಂದು ಕಡೆ ಅವಕಾಶ ಇಲ್ಲ, ಮತ್ತೊಂದು ಕಡೆ ಮಯೂರವನ ಇರೋದರಿಂದ ಭೂಮಿ ಹೆಚ್ಚು ಕಂಪನ ಆಗ್ತಾ ಇರೋದ್ರಿಂದ ನವಿಲುಗಳಿಗೆ, ಮಯೂರಗಳಿಗೆ, ಅದು ಮಯೂರವನ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಾಗಿದ್ದ ಕಾರಣ ತುಂಬ ನವಿಲುಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅವುಗಳು ತೊಂದರೆ ಆಗದ ದೃಷ್ಟಿಯಿಂದ ಖಂಡಿತವಾಗಿ ಇಲ್ಲೇನು ಮೈನ್ಸ್ ನಡೆಸಬೇಕು ಅಂತ ಹೊರಟಿದ್ದಾರೆ ಗಣಿಗಾರಿಕೆ, ಅದನ್ನು ನಿಲ್ಲಿಸಲೇಬೇಕು. ಅದು ಊರವರೆಲ್ಲರ ಆಗ್ರಹ ಆಗಿದೆ. ಈಗ ಚೌಧರಿ ಅವರು ಮಾತನಾಡಿದಂಗೆ ಎಲ್ಲ ರೀತಿಯಿಂದಲೂ ಅದು ಖಂಡಿತವಾಗಿ ನಿಲ್ಲಬೇಕು. ಅದು ಜನತೆಗೆ ಮತ್ತು ನಮ್ಮೆಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಖಂಡಿತ ಇದರತ್ತ ಸರ್ಕಾರ ಗಮನ ಹರಿಸಬೇಕು, ಅಧಿಕಾರಿಗಳು ಗಮನ ಹರಿಸಬೇಕು. ಅವಶ್ಯಕತೆ ಇಲ್ಲಿ ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ಖಂಡಿತವಾಗಿ ಇಲ್ಲಿ ಮಾಡಬಾರ್ದು ಅಂತೇಳಿ ನಮ್ಮ ಭಾವನೆಗಳು. ಪತ್ರಿಕೆಗಳನ್ನು, ಮನವಿಗಳನ್ನೆಲ್ಲ ಕೊಟ್ಟರು ಸಹ ಇದು ಒಂದು ಮೊದಲು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನವಿಲುಧಾಮ ಚುಂಚನಗಿರಿಯಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಅರಣ್ಯೇತರ ಚಟುವಟಿಕೆಗಳು ಬೇಡ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಮಾಡಿದೆ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರೇ ಅಧ್ಯಕ್ಷರು. ಹಾಗಾಗಿ 2016ನೇ ಇಸ್ವಿನಲ್ಲಿ ಪುನಃ ಅದನ್ನು ರೆನ್ಯೂ ಮಾಡಿದ್ರು. ಬಫರ್ ಝೋನ್ ಅಂತಾರೆ ಇಂಗ್ಲೀಷಲ್ಲಿ. ಅದನ್ನು 10 ಕಿಲೋಮೀಟ್ರಿಂದ 2 ಕಿಲೋಮೀಟರ್ಗೆ ಇಳಿಸಿದ್ರು. ಈಗ ನಮ್ಮ ಪಕ್ಷಿಧಾಮ 2.95 ಅಂದರೆ ಹೆಚ್ಚು ಕಮ್ಮಿ 3 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಗಣಿಗಾರಿಕೆ ಎಲ್ಲಿ ಕೊಡಬೇಕು ಅಂತ ಇದ್ದಾರೋ ಆ ಒಂದು ಗ್ರೌಂಡ್ ಮೇಲೆ ಇವರು ಹೈಕೋರ್ಟ್ಗೆ ಹೋಗಿ ಬೆಂಚು ಅಂದರೆ ಚೀಫ್ ಜಸ್ಟಿಸು ಮತ್ತು ಇನ್ನೊಬ್ಬರು ಜಡ್ಜ್ ಸೇರಿ ಅವರು ಆದೇಶವನ್ನು ತಗೊಂಡು ಬಂದಿದ್ದಾರೆ. ಯಾಕಪ್ಪ ಅಂತಂದರೆ ನಿಯಮದ ಪ್ರಕಾರ ಎಲ್ಲವೂ ಸರಿ ಇದೆ. ಇವಾಗ ನೋಡಿ ಬರೀ 100 ಮೀಟರ್ ದೂರದಲ್ಲಿ ಯಾವುದೇ ಕಟ್ಟಡ ಅಥವಾ ನೀರು ಅದು ಇದು ಸಹ ಇರಬಾರ್ದು ಅಂತ 100 ಮಾಡಿದ್ದಾರೆ. 100 ಮೀಟರ್ ಅಂದರೆ ಇಲ್ಲಿಂದ ಅಲ್ಲಿವರೆಗೆ ಅಷ್ಟೇ. ಅಲ್ಲಿ ಪಕ್ಕದಲ್ಲೇ ಗಣಿಗಾರಿಕೆ ಮಾಡಿ 200 ಮೀಟರ್ ಆದಮೇಲೆ ಮೇಜರ್ ಬ್ಲಾಸ್ಟಿಂಗ್ ಮಾಡ್ಬೋದು ಅಂತ ಹೇಳಿ ಪರಿಸರವನ್ನು ಇಷ್ಟು ಕೆಟ್ಟದಾಗಿ ನಾವು ನಮ್ಮ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಅದಕ್ಕೆ ಮುಂಚೆನೂ ಒಪಿನಿಯನ್ ಕೇಳಿದ್ರು ಪಬ್ಲಿಕ್ನಿಂದ. ಏನಾದ್ರು ನ್ಯಾಷನಲ್ ಲೆವೆಲಲ್ಲಿ ನಾನು ಕೂಡ ಬರೆದು ಹಾಕಿದ್ದೆ, 10 ಕಿಲೋಮೀಟ್ರನ್ನೇ ಮೇಂಟೈನ್ ಮಾಡಿ ಅಥವಾ 1-2 ಕಿಲೋಮೀಟ್ರ್ ಕಮ್ಮಿ ಮಾಡಿ ಅಂತ. ಅದಕ್ಕೇನು ಅವರೇನು ಇದು ಸುಮ್ಮನೆ ಪಬ್ಲಿಕ್ ಒಪಿನಿಯನ್ ಅಂತ ಕೇಳ್ತಾರೆ ಅಷ್ಟೇ. ಅದರಿಂದ ಏನು ಆಗಲಿಲ್ಲ. ಕಡೆಗೆ ಅದನ್ನು 2 ಕಿಲೋಮೀಟ್ರ್ ಬಫರ್ ಝೋನು ಮತ್ತು ಗಣಿಗಾರಿಕೆಗೆ ಕೆರೆ ಕಟ್ಟೆಗಳು
ಕಟ್ಟಡಗಳು, ರಸ್ತೆಗಳು ಯಾವುದೇ ಇದ್ರೂ 100 ಮೀಟರ್ ಸಾಕು ಅಂತಾರೆ ಮೈನರ್ ಬ್ಲಾಸ್ಟಿಂಗು. ಚೌಧರಿ ರಂಗಪ್ಪ ಅವರೇ, ಈಗಾಗಲೇ ಇದ್ರ ಬಗ್ಗೆ ನಾನು ಆಕ್ಷೇಪಣೆ ಬಂದ ತಕ್ಷಣನೇ ಆಕ್ಷೇಪಣೆ ಕೊಟ್ಟಿದ್ವಿ. ಈ ಭಾಗದಲ್ಲಿ ದೇವಸ್ಥಾನ ಇದೆ, ಮತ್ತೆ ಅದೇ ರೀತಿ ಒಂದು ಗ್ಯಾಸ್ ಪೈಪ್ ಲೈನ್ ಹಾದು ಹೋಗಿದೆ. ಅವರಿಂದ ನೀವು NOC ಪಡಿಬೇಕಂತ ಅವರಿಗೂ ಕೂಡ ನಾನು ಅಬ್ಜೆಕ್ಷನ್ ಆಗಿ ಕಳಿಸಿದ್ದೀನಿ. ಇದು ಇನ್ನೂ ಮಂಜೂರು ಆಗಿಲ್ಲ, ಕಮಿಟಿಲಿ ಯಾವುದೇ ಇದಾಗಿಲ್ಲ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ತಿಳಿಸಿದ್ರೆ ಅವ್ರಿಗೂ ಗಮನ ಇದೆ. ಹಾಗಾಗಿ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದೀನಿ, ಮನವಿ ಪತ್ರ ಕೊಡ್ತೀರಾ ಅದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ AC ಮೇಡಮ್ ಮಾತಾಡಿದೆ. ನಾನು ಅವರು ತುರ್ತು ಕೆಲಸ ಇರೋದ್ರಿಂದ ಬರ್ಲಿಕ್ಕೆ ಆಗಲಿಲ್ಲ, ಅವರಿಗೆ ಕೋರ್ಟ್ ಇತ್ತು ಇವತ್ತು. ಹಾಗಾಗಿ ಇದನ್ನ ಆಕ್ಷೇಪಣೆಯನ್ನು ಇದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿರುವಂಥದ್ದು ಸ್ವಲ್ಪ ಇದು ಮಾಡಿ ಕಳಿಸ್ಕೊಡ್ತೀವಿ.